ಸ್ನೇಹಿತರೆ, ಇವತ್ತು ನಾವು ಮೊಬಿಕ್ವಿಕ್ನ ಒಂದು ಜಿಪ್ ಅಕೌಂಟನ್ನು ಯಾವ ರೀತಿ ನಾವು ಕ್ಲೋಸ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಜಿಪ್ ಅಂದರೆ ಅಲ್ಲಿ ನಮಗೆ ಕ್ರೆಡಿಟನ್ನು ಕೊಡ್ತಾರೆ ಸ್ನೇಹಿತರೆ, 20,000 25,000 ಈ ರೀತಿ ನಿಮಗೆ ಒಂದು ಕ್ರೆಡಿಟ್ ಲೈನ್ನ ಕೊಡ್ತಾರೆ. ಅದರ ಮೂಲಕ ನೀವು ಶಾಪಿಂಗ್ ಮಾಡಬಹುದು ಅಥವಾ ನೀವು ಬಿಲ್ ಪೇಮೆಂಟನ್ನು ಮಾಡಬಹುದು. ಹಲವಾರು ನಾವು ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಯೂಸ್ ಮಾಡ್ಕೋಬಹುದು. ಅದನ್ನು ನಾವು ಆ ಅಕೌಂಟನ್ನು ನಾವು ಯೂಸ್ ಮಾಡದೆ ಹೋದರೆ ನಮ್ಮ ಒಂದು ಸಿಬಿಲ್ ಸ್ಕೋರ್ನಲ್ಲಿ ಅದು ಬಂದಿರುತ್ತೆ. ನಾವು ಅದನ್ನು ಆ್ಯಕ್ಟಿವೇಟ್ ಮಾಡಿದ ನಂತರದಲ್ಲಿ ಸಿಬಿಲ್ನಲ್ಲಿ ಬಂದಿರುತ್ತೆ. ನಿಮ್ಗೆ ಏನಾದರೂ ಅಲ್ಲಿ ಆ್ಯಕ್ಟಿವ್ ಅಕೌಂಟ್ ಜಾಸ್ತಿ ಇದೆ, ನೀವು ಅದನ್ನು ಯೂಟಿಲೈಸ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಸಿಬಿಲ್ ಅನ್ನೋದು ಡೌನ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಒಂದು ಅಲ್ಲಿ ಲೋನ್ ಏನು ಅವೈಲೇಬಲ್ ಇರುತ್ತೆ ನಿಮ್ಮ ಒಂದು ಸಿಬಿಲ್ನಲ್ಲಿ, ಆ ಒಂದು ಲೋನ್ನ ನೀವು ಯುಟಿಲೈಸ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ನೀವು ಯುಟಿಲೈಸ್ ಮಾಡ್ತಾ ಇಲ್ಲ ಅಂದರೆ, ನೀವು ಅದನ್ನು ಯೂಸ್ ಮಾಡೋದು ಮತ್ತು ರಿಪೇಮೆಂಟ್ ಮಾಡೋದು ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಆ್ಯಕ್ಟಿವ್ ಅಕೌಂಟ್ ಜಾಸ್ತಿ ಇರುತ್ತೆ. ನೀವು ಯುಟಿಲೈಸ್ ಮಾಡೋದು ಕಡಿಮೆ ಆದರೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನೋದು ಡೌನ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನೀವು ಇಲ್ಲಿ ಮೊಬಿಕ್ವಿಕ್ನ ಜಿಪ್ ಅಕೌಂಟನ್ನು ನೀವು ಆ್ಯಕ್ಟಿವೇಟ್ ಮಾಡಿದ್ರೆ ಇಲ್ಲಿ 20,000 ನಿಮಗೆ ಕ್ರೆಡಿಟ್ ಬಂದರೆ ನಿಮ್ಮ ಒಂದು ಲೋನ್ ಇದ್ದಾಗೆ ಅದು. ನೀವು ಅದನ್ನು ಯುಟಿಲೈಸ್ ಮಾಡದೆ ಹೋದರೆ ಅಲ್ಲಿ ನಿಮಗೆ ಲೋನಲ್ಲಿ ಅದು ತೋರಿಸುತ್ತೆ. ಅದಕ್ಕಾಗಿ ನೀವು ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಿದರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ಬರುವಂಥ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಅದನ್ನು ಯಾವ ರೀತಿ ನಾವು ಕ್ಲೋಸ್ ಮಾಡ್ಕೋಬೇಕು, ಇನ್ ಕೇಸ್ ನಾವು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀವಿ, ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದರೆ ಕ್ಲೋಸ್ ಮಾಡಬೇಡಿ, ಓಕೆನಾ. ಕ್ಲೋಸ್ ಮಾಡಬೇಡಿ. ಯೂಸ್ ಮಾಡ್ತಾ ಇಲ್ಲ ಹಾಗೆ ಬಿಟ್ಟಿದ್ದೀವಿ ಅಂದರೆ ಅದನ್ನು ನೀವು ಕ್ಲೋಸ್ ಮಾಡಲೇಬೇಕು. ಅದಕ್ಕಾಗಿ ಮಂತ್ಲಿ ಒಮ್ಮೆ ಆದರೂ ನೀವು ಯೂಸ್ ಮಾಡ್ತಾ ಇದ್ದರೆ ನೋ ಪ್ರಾಬ್ಲಮ್, ಇಟ್ಕೊಳ್ಳಿ. ಯಾವ ರೀತಿ ಕ್ಲೋಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲು ಮೊಬಿಕ್ವಿಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮೊಬಿಕ್ವಿಕ್ ಮಾತ್ರ ಅಲ್ಲ, ನೀವು ಬೇರೆ ಯಾವುದೇ ಕ್ರೆಡಿಟ್ ಲೈನ್ನ ಯೂಸ್ ಮಾಡ್ತಾ ಇದ್ದರೆ, ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಅದನ್ನು ನೀವು ಕ್ಲೋಸ್ ಮಾಡಲೇಬೇಕು. ನೋಡಿ, ಮೊಬಿಕ್ವಿಕ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಮೇಲ್ಗಡೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಮ್ಮೊಂದು ಜಿಪ್ ಅಕೌಂಟನ್ನು ನಾವು ಚೆಕ್ ಮಾಡೋದಕ್ಕಾಗಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಕಡೆಗೆ ಒಂದು ಪ್ರೊಫೈಲ್ ಐಕನ್ ಥರ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಜಿಪ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ, ನೋಡ್ಬೋದು. 25,000 ಇದೆ ಅವೈಲೇಬಲ್ ಇದೆ. ಮ್ಯಾನೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಜಿಪ್ ಬ್ಯಾಲೆನ್ಸ್ ಟೆಂಪರರಿ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. ಅಂದರೆ ನಾನು ತುಂಬ ದಿನ ಯೂಸ್ ಮಾಡಿಲ್ಲ ಅದನ್ನು. ಇದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಈ ಒಂದು ಅಕೌಂಟನ್ನು ಕ್ಲೋಸ್ ಮಾಡೋದಕ್ಕಾಗಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನೀಡ್ ಹೆಲ್ಪ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೋಡ್ಬೋದು. ನೀಡ್ ಹೆಲ್ಪ್ ಅಂತ ಚಾಟ್ ವಿತ್ ಅಸ್ ಅಂತ ಇದೆ, ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಹಲವಾರು ಆಪ್ಷನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾವು ಅಕೌಂಟನ್ನು ಕ್ಲೋಸ್ ಮಾಡುವಂಥ ಆಪ್ಷನ್ ಎಲ್ಲಿದೆ ಅಂತ ಹುಡ್ಕೋಣ. ಹೌ ಕ್ಯಾನ್ ಐ ಕ್ಲೋಸ್ ಮೈ ಜಿಪ್ ಸರ್ವಿಸಸ್ ಅಂತ ಇಲ್ಲಿದೆ ನೋಡಿ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಇಲ್ಲಿ ಒಂದು ಚಾಟ್ ಮೆನು ಇಲ್ಲಿ ಓಪನ್ ಆಗುತ್ತೆ. ನಾವು ಇಲ್ಲಿ ಚಾಟ್ ಮಾಡಬೇಕಾಗುತ್ತೆ ಅವರೊಟ್ಟಿಗೆ. ಇಲ್ಲಿ ನೋಡ್ಬೋದು, ಯಾಕೆ ಕ್ಲೋಸ್ ಮಾಡ್ತಾ ಇದ್ರ ಅಂತ ಕೇಳ್ತಾ ಇದೆ. ಇಲ್ಲಿ ಏನಾದರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ಇಂಪ್ಯಾಕ್ಟಿಂಗ್ ಸಿಬಿಲ್ ಸ್ಕೋರ್, ಹಿಂಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಡೋಂಟ್ ವಾಂಟ್ ಟು ಯೂಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಓಕೆನಾ. ಡೋಂಟ್ ವಾಂಟ್ ಟು ಯೂಸ್ ಅಂತ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇರೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯು ವಿಲ್ ಮಿಸ್ ದ ಅಪಾರ್ಚುನಿಟಿ ಅಂತೆಲ್ಲ ಕೊಡ್ತಾ ಇದ್ದಾರೆ, ಆದರೆ ಡಿಲೀಟ್ ಮಾಡಬೇಡಿ ಅಂತ. ಇಲ್ಲಿ ನಾನು ಎಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಕ್ಲೋಸರ್ ಅಪ್ಲಿಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀರ ಅಂತ ಕೇಳ್ತಾ ಇದೆ. ಇಲ್ಲಿ ಎಸ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಯಾವ ರೀತಿ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಕೆಲವೊಂದಿಷ್ಟು ಮಾಹಿತಿನ ಕೊಟ್ಟಿರ್ತಾರೆ. ನೀವು ಜಿಪ್ನ ಕ್ಲೋಸ್ ಮಾಡಿದರೆ ನಿಮ್ಗೆ ಏನೇನಾಗುತ್ತೆ, ಏನೇನು ಪ್ರಭಾವ ಆಗುತ್ತೆ ಅಂತ. ನೀವು ಸಂಪೂರ್ಣ ಅಂತ ಆ್ಯಕ್ಸೆಸ್ನ ಕಳ್ಕೊಳ್ತೀರಾ, ಹಿಂಗೆಲ್ಲ ಏನೇನು ಬರ್ತಾ ಇದೆ. ನಮಗೆ ಅದೆಲ್ಲ ಬೇಕಾಗಿಲ್ಲ. ಸದ್ಯಕ್ಕೆ ನಾನು ಏನು ಮಾಡ್ತೀನಿ, ಕೆಳಗಡೆ ಬಂದುಬಿಟ್ಟು ವಿ ಅಪ್ರಿಷಿಯೇಟ್ ಕಂಟಿನ್ಯೂಸ್ಲಿ ಯೂಸಿಂಗ್ ಜಿಪ್ ಟು ಸಜೆಸ್ಟ್ ಕೀಪಿಂಗ್ ಯುವರ್ ಮೊಬಿಕ್ವಿಕ್ ಜಿಪ್ ಅಂತ ಬರ್ತಾ ಇದೆ. ಇದೆಲ್ಲ ನೀವು ಇಲ್ಲಿ ಅಕೌಂಟ್ ಅನ್ನೋದು ಕ್ಲೋಸ್ ಆಗುತ್ತೆ. ಆದ ನಂತರದಲ್ಲಿ 3 ರಿಂದ 4 ತಿಂಗಳು ಅಂತ ಹೇಳ್ತಾ ಇದೆ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಡಿಡ್ ಯು ದ ಸೊಲ್ಯೂಷನ್ ರಿಸಾಲ್ವ್ ಯುವರ್ ಕ್ವೆರಿ ಅಂತ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ವಲ್ಪ ನಮ್ಮ ಒಂದು ಇಶ್ಯೂ ಬಗ್ಗೆ ನಾವು ಇಲ್ಲಿ ಒಂದು ಸಣ್ಣ ಪ್ಯಾರಾಗ್ರಾಫ್ನಲ್ಲಿ ಬರೆಯೋಣ ಸ್ನೇಹಿತರೆ. ಪ್ಲೀಸ್ ಕ್ಲೋಸ್ ಮೈ ಅಕೌಂಟ್, ಹಿಂಗೆಲ್ಲ ಏನೇನು ಬರೆದಿದ್ದೀನಿ. ಈ ರೀತಿ ಅವರಿಗೆ ನಮ್ಮ ಅಕೌಂಟನ್ನು ಕ್ಲೋಸ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ ಒಂದು ಟಿಕೆಟ್ನವರು ಕೊಟ್ಟಿದ್ದಾರೆ, ಅಂದರೆ ನಿಮ್ಮ ಒಂದು ಕಂಪ್ಲೇಂಟನ್ನು ತೊಗೊಂಡಿದ್ದಾರೆ, ನಮ್ಮ ಒಂದು ಕಂಪ್ಲೇಂಟ್ನವರು ತೊಗೊಂಡಿದ್ದಾರೆ. ಇದರ ಮೇಲೆ ಅವರು ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ನಾವು ಈ ರೀತಿ ಕಂಪ್ಲೇಂಟ್ ಕೊಡದೇ ಹೋದರೆ ಅದರ ಬಗ್ಗೆ ಅವರು ನೆಗ್ಲೆಕ್ಟ್ ಮಾಡಿದ್ರು ಮಾಡ್ಬೋದು. ಅದಕ್ಕಾಗಿ ಈ ರೀತಿ ನೀವು ಕೂಡ ಈ ರೀತಿ ಟಿಕೆಟ್ನ ರೈಸ್ ಮಾಡಿ ಇಲ್ಲಿ ಮಾಡಿದರೆ ಏನಾಗುತ್ತೆ, ನಿಮ್ಮ ಒಂದು ಅಲ್ಲಿ ಕಂಪ್ಲೇಂಟ್ನಲ್ಲಿ ಹೋದ ನಂತರದಲ್ಲಿ ನಿಮ್ಮ ಒಂದು ಕ್ವೈರಿ ಅನ್ನೋದು ಸ್ವಲ್ಪ ಅದ್ರ ಬಗ್ಗೆ ಕೇರ್ ತೊಗೊಂಡವರು ಮಾಡ್ತಾರೆ. ಅಕೌಂಟ್ ಅನ್ನೋದು ಆದಷ್ಟು ಬೇಗ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಆದ ನಂತರದಲ್ಲಿ ಸಿಬಿಲ್ ಸ್ಕೋರ್ನಲ್ಲಿ ಅದು ಅಲ್ಲಿಂದ ರಿಮೂವ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. 3 ತಿಂಗಳು ಅಥವಾ 4 ತಿಂಗಳು ಆಗಬಹುದು, ಅಥವಾ 2 ತಿಂಗಳು. ಈಗ ಸ್ವಲ್ಪ ಫಾಸ್ಟ್ ಆಗ್ತಾ ಇದೆ, ಮೊದಲು ಸ್ವಲ್ಪ ಟೈಮ್ ತಗೊಳ್ತಾ ಇತ್ತು. ಈಗ ಈ ತಿಂಗಳು ನೀವು ಏನಾದರೂ ಕ್ಲೋಸ್ ಮಾಡಿದರೆ ನೆಕ್ಸ್ಟ್ ಮಂತಲ್ಲಿ ಅದು ಸಿಬಿಲ್ನಲ್ಲಿ ಅಪ್ಡೇಟ್ ಆಗಿರುತ್ತೆ, ಕ್ಲೋಸ್ ಆಗಿದೆ ಅಂತ. ಈ ರೀತಿ ನೀವು ಮೊಬಿಕ್ವಿಕ್ ಜಿಪ್ ಅಕೌಂಟನ್ನು ಕ್ಲೋಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ
ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.